ವಾಟ್ ಈಸ್ HMPV 2025 ಮತ್ತೆ ಲಾಕ್ಡೌನ್ ಆಗುತ್ತಾ? HMPV ಬಗ್ಗೆ ನಮ್ಮ ಇಂಡಿಯಾ ಹೆಲ್ತ್ ಮಿನಿಸ್ಟ್ರಿ ಏನ್ ಹೇಳ್ತಿದೆ, HMPV ಬಂದಿದೆ ಅಂತ ಹೆಂಗ್ ನಮಗ್ ಗೊತ್ತಾಗುತ್ತೆ, ಅದ್ರ ಸಿಂಪ್ಟಮ್ಸ್ ಹೆಂಗಿರುತ್ತೆ ಅಂತ ಇಲ್ಲಿ ಡಿಸ್ಕಸ್ ಮಾಡೋಣ. ಸುಮ್ನೆ ಮೀಡಿಯಾ ಅವರು TRP ರೇಟ್ಗೋಸ್ಕರ ಆತ್ರವಾಗಿ ಮಾತಾಡಿದ್ ಮಾತ್ರ ನೀವೇನ್ ಟೆನ್ಷನ್ ಆಗ್ಬೇಡಿ. HMPV ಅಂತಂದ್ರೆ ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್. ಎಲ್ಲರೂ ಅನ್ಕೊಂಡಿರೋ ತರ ಇದೇನ್ ಕೋವಿಡ್ ತರ ವೈರಸ್ ಏನಲ್ಲ. ಇನ್ಫ್ಯಾಕ್ಟ್ ಇದು 2001 ಅಲ್ಲೇ ಡಿಟೆಕ್ಟ್ ಆಗಿದೆ ನೆದರ್ಲ್ಯಾಂಡ್ಸ್ ಅಲ್ಲಿ. ಬರ್ಡ್ ಟು ಹ್ಯೂಮನ್ ಟ್ರಾನ್ಸ್ಫರ್ ಅಲ್ಲಿ ಬಂದ ವೈರಸ್ ಇದು. ಬರ್ಡ್ಸ್ ಇಂದ AMPV ಏವಿಯನ್ ಮೆಟಾ ನ್ಯೂಮೋ ವೈರಸ್, ಹ್ಯೂಮನ್ಸ್ ಬರೋ ಅಷ್ಟರಲ್ಲಿ HMPV ಆಯ್ತು. ಚೀನಾ ನಮ್ಗೆ ಭಯ ಪಡಬೇಡಿ ಅಂತ ಹೇಳಿದ್ರೆ ನಾವು ಭಯ ಪಡಬೇಕು. ಯಾಕಂದ್ರೆ ಚೀನಾ ರಾಂಗ್ ಆನ್ಸರ್ಸ್ ಮಾತ್ರ ಕಾನ್ಫಿಡೆಂಟ್ ಆಗಿ ಹೇಳುತ್ತೆ. ಬೇಶಿನ್, ಶಾಂಜಿ, ಇನ್ನರ್ ಮಂಗೋಲಿಯಾ ಈ ಪ್ಲೇಸಸ್ ಅಲ್ಲೆಲ್ಲ ತುಂಬಾ ಜನ ಎಫೆಕ್ಟ್ ಆಗ್ತಿದ್ದಾರೆ ಅಂತ ನಮಗೂ ಗೊತ್ತು. 10 ವರ್ಷದ ಒಳಗಡೆ 65 ಇಯರ್ಸ್ ಮೇಲೆ ಇವ್ರಿಗೇನೆ ಬೇಗ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ. ಇದು ಮಿಡಿಲ್ ಅಲ್ಲಿ ಇರೋ ಅವ್ರಿಗೆ ಏನಾಗಲ್ವಾ ಅಂತಂದ್ರೆ, ನಿಮ್ಮ ಇಮ್ಯೂನ್ ಸಿಸ್ಟಮ್ ಲೋ ಇದ್ರೆ ಪಕ್ಕ ನಿಮ್ಗೂ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ. ಇದ್ರ ಸಿಂಪ್ಟಮ್ಸ್ ನಾರ್ಮಲ್ ಆಗಿ ಕೋಲ್ಡ್ ಅಂಡ್ ಕಾಫ್ ಹೇಗ್ ಬರುತ್ತೋ ಸೇಮ್ ಹಾಗೇನೆ ಇರುತ್ತೆ. ರನ್ನಿ ನೋಸ್, ಹೆಡ್ ಏಕ್, ಕಾಫ್ ಅಂಡ್ ಡಿಫಿಕಲ್ಟ್ ಬ್ರೀತಿಂಗ್ ಆಗ್ಲಿ, ಸ್ಪ್ರೆಡ್ ಆಗೋದು ಕೂಡ ಕಾಫ್ ಇಂದ. ನೀವು ಕೆಮ್ಮದಾಗ ಹ್ಯಾಂಡ್ ಶೇಕಿಂಗ್ ಆಗ್ಲಿ, ಪಾರ್ಟಿಕಲ್ಸ್ ಇಂದ ಆಗ್ಲಿ, ಎನಿ ಕಾಂಟ್ಯಾಕ್ಟ್ ಬೇಸ್. ಇದು ನೆನಪಿರ್ಲಿ. ಇದಕ್ಕೆ ನಮ್ಮ ಇಂಡಿಯನ್ ಹೆಲ್ತ್ ಮಿನಿಸ್ಟ್ರಿ ಏನ್ ಹೇಳ್ತಿದೆ ಅಂದ್ರೆ, ಈ 2020 ಅಲ್ಲಿ ಕೋವಿಡ್ ಟೈಮ್ ಅಲ್ಲಿ ನಾವ್ ಏನಾದ್ರೆ ನೋಡಿದ್ವೋ ಇದ್ರ ಜೊತೆಗೆ ಏನೇ ಬಂದ್ರು ವೆಲ್ ಎಕ್ವಿಪ್ಡ್ ಆಗಿದ್ದೀವಿ. ಹಾಗಂತ ಚೀನಾ ಅವ್ರನ್ನ ನಾವು ಅಷ್ಟು ಈಸಿಯಾಗಿ ತಗೋಬಾರ್ದು. ನಮ್ ಸೇಫ್ಟಿಯಲ್ಲಿ ನಾವ್ ಇರ್ಬೇಕು. ಇದೇ HMPV ಬಗ್ಗೆ ಕೇರಳ ಹೆಲ್ತ್ ಮಿನಿಸ್ಟರ್ ವೀನಾ ಜಾರ್ಜ್ ಅವರು ಹೇಳಿದ್ ಏನಂದ್ರೆ, ಇದು ನಮ್ಗೇನು ಹೊಸದಲ್ಲ, 20 ಇಯರ್ಸ್ ಇಂದ ಇದು ನಾವು ನೋಡ್ತಾನೆ ಇದೀವಿ. ನಾರ್ಮಲ್ ಆಗಿ ಬರೋ ಕೋಲ್ಡ್ ಅಂಡ್ ಕಾಫಿ ಹೆಂಗ್ ಟ್ರೀಟ್ಮೆಂಟ್ ತಗೋತೀವೋ ಸೇಮ್ ಟ್ರೀಟ್ಮೆಂಟ್ ತಗೊಂಡ್ರೆ ಸೆಟ್ ಆಗೋಗುತ್ತೆ. ಪ್ರಾಣ ತೆಗೆಯುವಂತ ವೈರಸ್ ಆದ್ರೆ ಅಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಲಾಕ್ ಡೌನ್ ಬರುತ್ತಾ, ಹಾಲಿಡೇಸ್ ಕೊಡ್ತಾರ ಅಂದ್ರೆ ಅದಾಗೋ ಕೆಲಸ ಮಾತ್ರ ಅಲ್ಲ. ಇದು ಅಷ್ಟೊಂದು ಸೀರಿಯಸ್ ಇಶ್ಯೂ ಅಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಿಮ್ ಸೇಫ್ಟಿಯಲ್ಲಿ ನೀವು ಕೇರ್ಫುಲ್ ಆಗಿರಿ. ಬ್ಯಾರಿಯಲ್ ಗ್ರೌಂಡ್ಸ್ ಫುಲ್ ಆಗ್ತಿದೆ ಅನ್ನೋ ಪೋಸ್ಟ್ಸ್ ನಾವು ನೋಡೇ ಇರ್ತೀವಿ, ಬಟ್ ಅದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ. ಕೇಸಸ್ ಜಾಸ್ತಿ ಆಗ್ತಿದೆ ಅನ್ನೋದು ಮಾತ್ರ ನಿಜ. ಫಸ್ಟ್ ಟೈಮ್ ಇಂಡಿಯಾ ಅಲ್ಲಿ 2 ಕೇಸ್ ಪತ್ತೆ ಆಗಿದೆ ಇನ್ ಬೆಂಗಳೂರು. ಇಮ್ಯೂನ್ ಸಿಸ್ಟಮ್ ನ ಮಾತ್ರ ಗಟ್ಟಿಯಾಗಿ ಇಟ್ಕೊಳ್ಳಿ. ನಾರ್ಮಲ್ ಆಗಿ ಕೋಲ್ಡ್, ಕಾಫ್, ಫೀವರ್ ಬಂದ್ರೆ ಏನ್ ಮಾಡ್ತೀವೋ ಅದನ್ನೇ ಮಾಡಿ. ಪೇರೆಂಟ್ಸ್ ಯಾರಾದ್ರೂ ನೋಡ್ತಿದ್ರೆ ನಿಮ್ ಚಿಲ್ಡ್ರನ್ಗೆ ಯಾವುದೇ ಇನ್ಫೆಕ್ಷನ್ ತರ ಎಫೆಕ್ಟ್ ಆದ್ರೆ ಫಸ್ಟ್ ಹೋಗಿ ಚೆಕ್ ಮಾಡಿಸಿ. ಈ ಟೈಮಲ್ಲಿ ನಾವೇನಾದ್ರೂ ಮಾಡ್ಬೇಕಾ ಅಂತಂದ್ರೆ ಇದನ್ನೇ ಮಾಡ್ಬೇಕು. ಇದಕ್ಕೆಲ್ಲ ಇಂಡಿಯಾ ಏನ್ ಹೇಳ್ತಿದೆ ಅಂದ್ರೆ, no worries, we are ready to take on. I hope you people clear about this. Do subscribe for direct to the point.